ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಇಷ್ಟು ದಿನ ಕಾಂಗ್ರೆಸ್ನ ಹೈಕಮಾಂಡ್ ಬಿಹಾರ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿತ್ತು. ರಿಸಲ್ಟ್ ಬರೋ ತನಕ ಕೂಡ ರಾಜ್ಯ ಕಾಂಗ್ರೆಸ್ ಕಡೆಗೆ ಸ್ವಲ್ಪ ಒಲವು ಕಡಿಮೆ ಇತ್ತು ಅನ್ನುವಂತ ಮಾತುಗಳಿತ್ತು. ಬಟ್ ಈಗ ಮತ್ತಷ್ಟು ಒಲವು ಕಾಂಗ್ರೆಸ್ ಹೈಕಮಾಂಡ್ ನಿಂದ ರಾಜ್ಯದ ಕಡೆಗೆ. ಬಿಹಾರ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ. ಬಿಹಾರ ರಿಸಲ್ಟ್ ನಿಂದ ಹೈಕಮಾಂಡ್ ಫುಲ್ ಅಪ್ಸೆಟ್ ಆಗಿದೆ. ಅಪ್ಪ ಈಗೇನ್ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಹೈಕಮಾಂಡ್ ಟೆನ್ಷನ್ ನಲ್ಲಿರುವಾಗ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸಕ್ಕೆ ಮುಂದಾಗ್ತಿದ್ದಾರೆ. ಒಂದು ತಿಂಗಳಿನಿಂದ ದೆಹಲಿ ಪ್ರವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸಮಯಾವಕಾಶವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಕೇಳಿದ್ದಾರಂತೆ. ವರಿಷ್ಠರ ಜೊತೆ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಕೂಡ ಇದೆ. ನಾಯಕತ್ವ ವಿಚಾರದಲ್ಲಿ ಕ್ಲಾರಿಟಿ ಪಡೆಯೋದಕ್ಕೆ ಸಿದ್ದರಾಮಯ್ಯನವರು ಬಹಳ ಕಾತರದಿಂದ ಕಾಯ್ತಿದ್ದಾರೆ. ಬಿಹಾರ ಫಲಿತಾಂಶದ ಹಿನ್ನೆಲೆ ಭೇಟಿಗೆ ಸಮಯಾವಕಾಶ ಕೊಡೋದು ಅಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾರಣ ನಿಮಗೆಲ್ಲ ಗೊತ್ತು, ರಾಹುಲ್ ಗಾಂಧಿ ಮತ್ತೆ ವರಿಷ್ಠರೆಲ್ಲರೂ ಕೂಡ ಅಪ್ಸೆಟ್ ಅಲ್ಲಿದ್ದಾರೆ. ಸಹಜವಾಗಿ ಡಬಲ್ ಡಿಜಿಟ್ ಕೂಡ ರೀಚ್ ಆಗೋದು ಸಾಧ್ಯ ಆಗಲಿಲ್ಲ ಬಿಹಾರದಲ್ಲಿ. ಯಾಕಂದ್ರೆ ಸಾಲು ಸಾಲು ಅಸ್ತ್ರಗಳನ್ನ ಇಟ್ಕೊಂಡು ಎನ್ಡಿಎನ್ನ ಕಟ್ ಹಾಕಬಹುದು ಅನ್ನುವಂಥ ಪ್ಲಾನಿಂಗ್ಗಳಿತ್ತು. ಬಟ್ ಯಾವುದೂ ಕೂಡ ಬಿಹಾರ ಎಲೆಕ್ಷನ್ ಅಲ್ಲಿ ವರ್ಕೌಟ್ ಆಗಿಲ್ಲ ಅಂತ. ಸಿಂಗಲ್ ಡಿಜಿಟಲ್ಲೂ ಕೂಡ ಸಾಧನೆ ಏನು ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನದ್ದು. ಹಾಗಾಗಿ ಅಪ್ಸೆಟ್ ಆಗಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಭೇಟಿಗೆ ಅವಕಾಶ ಕೊಟ್ಟು ಸಿಎಂ ಕುರ್ಚಿ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರಾ ವರಿಷ್ಠರು? ಇದು ಕೂಡ ಕುತೂಹಲ.